ಧರ್ಮಸ್ಥಳದಲ್ಲಿ 26ನೇ ವರ್ಷದ ಭಜನಾ ಕಮ್ಮಟ ನಡೀತಾ ಇದೆ. ಎಷ್ಟು ಅದ್ಧೂರಿಯಾಗಿ, ಎಷ್ಟು ಅಂದವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಎಲ್ಲಾ ಭಜಕರು ಖುಷಿಯಿಂದ ಪ್ರತಿನಿತ್ಯ ಭಜನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಈ ಭಜನೆಯನ್ನ ಹೇಳ್ಕೊಡ್ಲಿಕ್ಕೆ ತರಬೇತುದಾರರು ಬೇಕು. ಯಾವುದೇ ಭಜನೆಯನ್ನ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ಆ ತರಬೇತುದಾರರು ಬೇಕು, ಅದಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ಬೇಕು. ಆ ಸಂಪನ್ಮೂಲ ವ್ಯಕ್ತಿಗಳಾಗಿರ್ಬೋದು, ತರಬೇತುದಾರರಾಗಿರ್ಬೋದು ನಮ್ಮ ಜೊತೆಗೆ ಇದ್ದಾರೆ. ಅದು ಕೂಡ ಯಂಗ್ ಅಂಡ್ ಎನರ್ಜೆಟಿಕ್ ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳಿದ್ರೆ ನೀವು ನಂಬಲೇಬೇಕು. ಭಜನೆ ಅಂತ ಹೇಳಿದ್ರೆ ಇತ್ತೀಚೆಗೆ ಯುವಕರಿಗೆ ಭಜನೆ ಬೇಡ ಅಂತ ಆಗಿದೆ. ಆದ್ರೆ ಈ ಯುವಕರು ಹಾಗಿಲ್ಲ, ಅದು ಕೂಡ ನಮ್ಮ ಬೆಳ್ತಂಗಡಿ ತಾಲೂಕಿನವರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ. ಖಂಡಿತವಾಗ್ಲೂ ನಾವು ಅವರನ್ನ ಪರಿಚಯ ಮಾಡ್ಕೊಳ್ಳೋಣ. ಸರ್, ತಮ್ಮ ಹೆಸರು? ಸಂದೇಶ್ ಅಂತ ಹೇಳಿ. ಸಂದೇಶ. ನೀವು ಯಾವ್ದ್ರಲ್ಲಿ ನಿಪುಣರಾಗಿದ್ದೀರಿ? ನೀವು ನೃತ್ಯ ಭಜನೆಯಲ್ಲಿ ನಿಪುಣರಾಗಿದ್ದು ನಾನು ಕೇಳ್ಪಟ್ಟಿದ್ದೇನೆ. ನಾನು ನೃತ್ಯ ಭಜನೆಯಲ್ಲಿ ಸರಿಸುಮಾರು ಒಂದು 5,500 ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಟ್ಟು ಸಾಧಾರಣ ಬೆಳ್ತಂಗಡಿ, ಬಂಟ್ವಾಳ, ಕಾರ್ಕಳ ಮತ್ತು ತುಮಕೂರು ತಾಲೂಕಿನಲ್ಲಿ ಸಾಧಾರಣ 58 ಭಜನಾ ಮಂಡಳಿಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ನೀವು 4 ಜನ 5 ಜನ ಇದ್ರೆ ಎಷ್ಟು ಜನ? ನಮ್ದು ಟೀಮ್ ಒಟ್ಟು 7 ಮಂದಿ ಇದ್ದೇವೆ. ಇವಾಗ ಪ್ರೆಸೆಂಟ್ 5 ಮಂದಿ ಇದ್ದೇವೆ. ಎಲ್ಲ ಯಂಗ್ ಸ್ಟಾರ್ ಗಳಿದಿರಲ್ಲ. ತಮ್ಮ ಹೆಸರು? ನಾಗೇಶ್ ಬಿ ನೆರಿಯ ಅಂತ. ನಿಮ್ಮ ಹೆಸರು? ವಿನ್ಯಾಸ ಅಂತ. ಸುಶಾಂತ್. ಯಂಗ್ ಸ್ಟಾರ್ ಗಳಿದ್ದಾರೆ. ಈಗ ಯಂಗ್ ಸ್ಟಾರ್ ಗಳು ಅಂತ ಹೇಳಿದ್ರೆ ಭಜನೆಯಿಂದ ದೂರನೇ, ಯಾರು ಭಜನೆಗೆ ಹೋಗೋರಿಲ್ಲ, ಭಜನಾ ಸಮಿತಿಯಲ್ಲಿಲ್ಲ, ಯಾವುದ್ರಲ್ಲಿ ಇರೋದಿಲ್ಲ. ಆದ್ರೆ ಯಾಕಾಗಿ ನಿಮ್ಮ ಯುವಕರೆಲ್ಲ ಸೇರ್ಕೊಂಡು ಭಜನೆಯನ್ನ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದೀರಾ? ಪರಮಪೂಜ್ಯ ಕಾವಂದರ ಒಂದು ಆಶಯದಂತೆ 26ನೇ ವರ್ಷದ ಭಜನಾ ಕಮ್ಮಟದಲ್ಲಿ ನಾವು ಇವತ್ತು ಸಂಪನ್ಮೂಲ ವ್ಯಕ್ತಿಗಳಿಗಾಗಿ ಬರಲಿಕ್ಕೆ ಒಂದು ಮೂಲ ಉದ್ದೇಶ ಏನಂತ ಹೇಳಿದ್ರೆ 25 ವರ್ಷದಲ್ಲಿ ಸರಿಸುಮಾರು ಅದೆಷ್ಟೋ ಸಾವಿರಾರು ಭಜಕರು ಬಂದು ಇಲ್ಲಿ ತರಬೇತಿಯನ್ನು ಪಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಬೇರೆ ಬೇರೆ ತಾಲೂಕಿನಿಂದ ಒಂದಷ್ಟು ಸಂಪನ್ಮೂಲ ವ್ಯಕ್ತಿಗಳು ಕೂಡ ಆಗಿ ಒಂದಷ್ಟು ಮಂಡಳಿಗಳನ್ನ ರಚನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪಕ್ಕದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಹತ್ತಿರದಲ್ಲಿರುವ ಧರ್ಮಸ್ಥಳದಲ್ಲಿ ನಾವು ಇಷ್ಟು ದೊಡ್ಡ ಭಜನಾ ಕಮ್ಮಟವನ್ನು ಆಯೋಜನೆ ಮಾಡಿದ್ರಿಂದ ನಮ್ಮ ತಾಲೂಕಿನ ಅತಿ ಹೆಚ್ಚು ತರಬೇತುದಾರರು ಆಗ್ಬೇಕು. ಅದೇ ರೀತಿ ಒಂದಷ್ಟು ಸಾವಿರಾರು ಮಂದಿಗೆ ಈ ಭಜನೆ ಎಂಬ ಒಂದು ಭಕ್ತಿಪೂರ್ವಕವಾದ ಈ ಒಂದು ನಾಮಸ್ಮರಣೆಯನ್ನ ಹಾಗೂ ನೃತ್ಯವನ್ನ ತಮ್ಮ ಮಕ್ಕಳಿಗೆ ಅದನ್ನು ತಿಳಿಪಡಿಸಬೇಕು ದೃಷ್ಟಿಯಲ್ಲಿ ನಾವೀಗ ಇದನ್ನು ಬಹಳ ಸಂತೋಷದಿಂದ ನಾವು ಇದನ್ನ ಮಾಡ್ತಾ ಇದ್ದೇವೆ. ನೀವು ಎಷ್ಟು ಚೆನ್ನಾಗಿದ್ದೀರಾ ಅಷ್ಟೇ ಚೆನ್ನಾಗಿ ಭಜನೆ ಕೂಡ ಹೇಳ್ತೀರಾ ಅಂತ ಗೊತ್ತಾಯ್ತು. ಯಾವ ರೀತಿ ನಮ್ಮ ವೀಕ್ಷಕರಿಗೊಂದು ಭಜನೆ ಹೇಳಿ ಅಂತ. ಬಂದಾನೆ ನೇ ರಂಗ ಬಂದಾನೆ ನೇ ಬಂದಾನೆ ನೇ ಕೃಷ್ಣ ಬಂದಾನೆ ನೇ ಬಂದಾನೆ ನೇ ರಂಗ ಬಂದಾನೆ ನೇ ಬಂದಾನೆ ನೇ ಕೃಷ್ಣ ಬಂದಾನೆ ನೇ ಎನ್ನ ತಂದೆ ಬಾಲ ಕೃಷ್ಣ ನವನೀತ ಚೋರ 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 ಬಂದಾನೆ ನೇ ರಂಗ ಬಂದಾನೆ ನೇ ಬಂದಾನೆ ನೇ ಕೃಷ್ಣ ಬಂದನೆ ನೇ ಬಂದಾನೆ ನೇ ರಂಗ ಬಂದಾನೆ ನೇ ಬಂದಾನೆ ನೇ ಕೃಷ್ಣ ಬಂದನೆ ನೇ. ನಿಮ್ಗೆ ಎಷ್ಟು ಖುಷಿ ಇದೆ ಈ ಭಜನಾ ತರಬೇತಿಯಲ್ಲಿ? ಭಜಕರಿಗೆ ಭಜನೆ ಹೇಳುವಷ್ಟು ಆ ಒಂದು ಆನಂದ ಎಷ್ಟಾಗುತ್ತೆ ಅಂತ? ಈ ಸಲ ಬೆಳ್ತಂಗಡಿಯ ಯುವಕರಿಗೆ 26ನೇ ವರ್ಷದ ಭಜನಾ ತರಬೇತಿಯನ್ನು ನೀಡುವಂತಹ ಅವಕಾಶವನ್ನು ಕಲ್ಪಿಸಿದಂತಹ ಕ್ಷೇತ್ರಕ್ಕೆ ನಾವು ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. 25 ವರ್ಷದವರೆಗೆ ನಾವು ಕಮ್ಮಟವನ್ನು ವೀಕ್ಷಣೆ ಮಾಡುತ್ತಿದ್ದೇವೆ. ಅದೇ 26ನೇ ವರ್ಷಕ್ಕೆ ನಮಗೆ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ತರಬೇತುದಾರರಾಗಿ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾವು ಚಿರಋಣಿಗಳಾಗಿರುತ್ತೇವೆ. ಮುಂದಿನ ವರ್ಷದಲ್ಲಿ ನಾವು ನೀಡಿದ ತರಬೇತುದಾರರು ಇಲ್ಲಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ತರಬೇತುದಾರರೇ ಸಂಪನ್ಮೂಲ ವ್ಯಕ್ತಿಗಳಾಗಿ ಬರಬೇಕನ್ನುವ ಆಶಯ ನಮ್ಮದಾಗಿರ್ತದೆ. ಈ ಭಜನೆ ಅಂತ ಹೇಳಿದ್ರೆ ಭಕ್ತಿ ಇರಬೇಕು, ಅದರೊಂದು ಭಾವ ಇರಬೇಕು. ಭಜನೆಗೆ ಮುಖ್ಯವಾಗಿರ್ಬೇಕಾದ್ದು ಏನು ಅಂತ? ಭಜನೆಗೆ ಮುಖ್ಯವಾಗಿ ಇರ್ಬೇಕಾದದ್ದು ನಮ್ಮ ಇಂಟ್ರೆಸ್ಟ್. ಓಕೆ, ಯಾರು ಫೋರ್ಸೆಬಲ್ ಆಗಿ ಕಳಿಸುವಂತಹ ಒಂದು ವಿಚಾರ ಇರಬಾರ್ದು. ಅದರಲ್ಲಿ ನಮ್ಮ ಇಂಟ್ರೆಸ್ಟ್ ಅಲ್ಲಿ ಹೋದ್ರೆ ಒಂದಷ್ಟು ಎತ್ತರಕ್ಕೆ ಬೆಳಿಬೋದಂತ ಹೇಳುವಂತ ಒಂದು ಚಿಂತನೆ ನಮ್ಮದದು. ಯಾರು ಇಂಟ್ರೆಸ್ಟ್ ಅಂದ್ರೆ ಹೋಗಿ ಅಂತ ಹೇಳಿ ಕಳಿಸೋದಾಗಿರ್ಬೋದು, ಆ ತರ ಮಾಡೋದಕ್ಕಿಂತ ನಮ್ಮ ಓನ್ ಆಗಿ ಹೋದ್ರೆ ತುಂಬಾ ಒಳ್ಳೇದು. ಅದೇ ರೀತಿ ಭಜನೆಯಿಂದ ಒಂದಷ್ಟು ರಿಫ್ರೆಶ್ಮೆಂಟ್ ಸಿಗುತ್ತೆ ನಮಗೆ. ಸೊ ಆದ ಕಾರಣ ಭಜನೆ ತುಂಬಾ ಎಂತ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಉಪಯೋಗ. ಯಾರಿಗೆ ಅಂತ ಹೇಳಿದ್ರೆ ಒಂದು ಬೆಳೀಲಿಕ್ಕೆ ಆಗಿರ್ಬೋದು, ಅಥವಾ ಒಂದಷ್ಟು ಸ್ಪಷ್ಟತೆ ಆಗಿರ್ಬೋದು, ಒಂದಷ್ಟು ಮಾತಾಡೋ ವಿಚಾರಗಳಾಗಿರ್ಬೋದು, ಅಥವಾ ಜನಗಳ ಹತ್ರ ಮಾತಾಡ್ಲಿಕ್ಕೂ ಕೂಡ ಭಜನೆ ಉಪಯೋಗ ಆಗ್ತದೆ. ಯಾಕೆಂತ ಹೇಳಿದ್ರೆ ಒಂದಷ್ಟು ಭಜನೆಗಳನ್ನ ನಾವು ಹಾಡ್ತೇವೆ, ಒಂದಷ್ಟು ಭಜನೆಗಳನ್ನ ಹಾಡಿ ಒಂದಷ್ಟು ಮಂದಿಗೆ ಹೇಳಿಕೊಡ್ತೀವಿ, ಅಥವಾ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಾವೇ ಇಂಡಿವಿಜುವಲ್ ಆಗಿ ಭಜನೆ ಹೇಳ್ತೀವಿ, ಅದನ್ನ ತುಂಬಾ ಮಂದಿ ರಿಪೀಟ್ ಮಾಡ್ತಾರೆ. ಆವಾಗ ನಮ್ಮ ಸ್ಪೀಕಿಂಗ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ ಅಂತ ವಿಚಾರ. ನಮ್ಮ ವೀಕ್ಷಕರಿಗೆ ಒಂದು ಭಜನೆಯನ್ನ ಹಾಡುವ ಮೂಲಕ ನೀವು ಯಾವ ಭಜನೆಯನ್ನ ಹಾಡ್ತೀರಿ?
ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಡಂಬವನಿ ಬಿಡಲೊಲ್ಲೆ, ಡಂಬವನಿ ಬಿಡಲೊಲ್ಲೆ, ಡಂಬವನಿ ಬಿಡಲೊಲ್ಲೆ, ರಂಗನ ನಂಬಿದ ಆ ಕ್ಷಣದಲ್ಲೇ, ನಂಬಿದ ಆ ಕ್ಷಣದಲ್ಲೇ, ನಂಬಿದ ಆ ಕ್ಷಣದಲ್ಲೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ, ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ, ಮಂಜುನಾಥ ಜಗನ್ನಾಥ ವಿಶ್ವನಾಥ, ಮಂಜುನಾಥ ಜಗನ್ನಾಥ ವಿಶ್ವನಾಥ, ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ, ಜಗದೀಶ ಪರಮೇಶ, ಕ್ಷೇತ್ರ ಸ್ವರೂಪ ಮೃತ್ಯುಂಜಯ ಪನ್ನಗಭೂಷಣ, ಗೌರಿವರ ಗಂಗಾಧರ ಶಂಭೋ ಮಹಾದೇವ, ಜಯ ಹೇ ಜಗನ್ನಾಥ, ಜಯ ಹೇ ಮಂಜುನಾಥ, ಜಯ ಹೇ ಜಗನ್ನಾಥ, ಜಯ ಹೇ ಮಂಜುನಾಥ, ಮಂಜುನಾಥ ಜಗನ್ನಾಥ ವಿಶ್ವನಾಥ, ಮಂಜುನಾಥ ಜಗನ್ನಾಥ ವಿಶ್ವನಾಥ, ಧರ್ಮಸ್ಥಳಾಧೀಶ ಶರಣಂ ಜಗದೀಶ ಪರಮೇಶ, ಜಗದೀಶ ಪರಮೇಶ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ, ಇದು ಹೊಸತನದ ಸಂಕಲನ. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.